ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸರ್ವರಿಗೂ ವಂದಿಸಿ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವಂತಹ ತಮ್ಮೆಲ್ಲರಿಗೂ ವಂದಿಸಿ, ಇವತ್ತು ವಿಶ್ವ ಧ್ಯಾನದ ದಿನದ ಶುಭಾಶಯಗಳನ್ನು ಎಲ್ಲರಿಗೂ ಹೇಳಬಯಸ್ತೇನೆ. ಭಾರತ ಅಧ್ಯಾತ್ಮದ ತವರೂರಾಗಿದೆ. ಗೀತೆ ಕೇಳ್ತೇವೆ, ಮಾತು ಮಾತಿಗೂ ಗೀತೆ ನುಡಿಯುತ್ತಿದೆ ಭಾರತ ದೇಶದಲ್ಲಿ, ಕೋಣೆ ಕೋಣೆಯಲ್ಲಿ ವೀಣೆ ನುಡಿಯುತ್ತಿದೆ ಕನ್ನಡ ನಾಡಿನಲ್ಲಿ. ಇಂತಹ ಶ್ರೇಷ್ಠವಾದಂತಹ ಭಾರತ ಭೂಮಿಯ ಮೇಲೆ ನಾವು ಗೆಚ್ಚಿದ್ದೇವೆ. ಭಾರತಕ್ಕೆ ಹೇಳಲಾಗ್ತದೆ ದೈವ ಭೂಮಿ, ಧರ್ಮಭೂಮಿ, ಕರ್ಮಭೂಮಿ, ಶ್ರೇಷ್ಠ ಭೂಮಿ, ಮಾತೃಭೂಮಿ ಅಂತ ಹೇಳ್ತೇವೆ. ಈ ಭಾರತ ಭೂಮಿಯಲ್ಲಿ ಆದಿ ಕಾಲದಿಂದಲೂ ಬಂದಿರುವಂಥದ್ದು ಧ್ಯಾನ ಪದ್ಧತಿ. ನಮ್ಮ ಪೂರ್ವಜರು, ಋಷಿಗಳು, ಮುನಿಗಳು ಈ ಒಂದು ಧ್ಯಾನದ ಪದ್ಧತಿಯನ್ನು ಅನುಸರಿಸಿಕೊಂಡು ಬಂದಿರುವುದಕ್ಕೆ ನಮ್ಮ ಭಾರತಕ್ಕೆ ಇವತ್ತು ಬಹಳಷ್ಟು ಬೆಲೆ ಇದೆ. ಅಧ್ಯಾತ್ಮ ಅಂತಂದರೆ ವಿಶ್ವನೇ ತೆಗೆದು ಭಾರತದ ಕಡೆಗೆ ನೋಡುವಂತಾಗಿದೆ. ಇದಕ್ಕೆ ಆಧಾರ ಕಾರಣ ಏನು ಅಂತಂದರೆ ಧ್ಯಾನ. ಅದಕ್ಕಾಗಿ ವಿಶ್ವಸಂಸ್ಥೆಯವರು ಇದು ಧ್ಯಾನದ ಮಹತ್ವವನ್ನು ಅರಿತುಕೊಂಡು ಡಿಸೆಂಬರ್ 21ನೇ ತಾರೀಕಿನ ಇಂದಿನ ದಿನವನ್ನು ವಿಶ್ವ ಧ್ಯಾನದ ದಿನವನ್ನಾಗಿ ಆಚರಣೆ ಮಾಡ್ತಾ ಇರೋದು ನಾವೆಲ್ಲ ಭಾರತೀಯರಿಗೆ ಹೆಮ್ಮೆಯ ವಿಷಯವಾಗಿದೆ. ಇವತ್ತು ಈ ಒಂದು ಧ್ಯಾನದ ದಿನವನ್ನು ಆಚರಣೆ ಮಾಡುವಂತಹ ಅವಶ್ಯಕತೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ನೋಡ್ತಾ ಇದ್ದೇವೆ ಜಗತ್ತಿನಲ್ಲಿ, ಬೆಳಗಾಗಿ ಎದ್ದು ಪೇಪರ್ ಕೈಯಲ್ಲಿ ತೆಗೆದುಕೊಂಡ್ರೆ ಎಲ್ಲ ಕಡೆಗೂ ಏನಿದೆ? ದುಃಖ, ಅಶಾಂತಿ, ಕೊಲೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರ ಈ ಎಲ್ಲವುಗಳಿಂದ. ಇದೆಲ್ಲದಕ್ಕೂ ಕಾರಣ ಏನು ಅಂತಂದ್ರೆ ಮಾನಸಿಕ ಅಶಕ್ತತೆ, ಮನಸ್ಸು ವೀಕ್ ಆಗಿದೆ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿ 4 ರೂಪದ ವಿಚಾರಗಳನ್ನು ಮಾಡ್ತಾನೆ. ಅದರಲ್ಲಿ ಸಕಾರಾತ್ಮಕ, ನಕಾರಾತ್ಮಕ, ವ್ಯರ್ಥ, ಅವಶ್ಯಕ ವಿಚಾರಗಳಂತೂ ಮಾಡಲೇಬೇಕು. ಊಟ ಮಾಡೋದು, ಕೆಲಸ ಮಾಡೋದು, ಮಲಗೋದು, ಇದೆಲ್ಲ ಅವಶ್ಯಕತೆ ಇರುವಂಥ ವಿಚಾರಗಳಂತೂ ಮಾಡ್ತೇವೆ. ಆದರೆ ಪಾಸಿಟಿವ್, ನೆಗೆಟಿವ್, ವೇಸ್ಟ್ ಈ 3 ವಿಚಾರಗಳಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಮಾಡುವಂಥ ವಿಚಾರಗಳು ಯಾವುದು ಅಂತ ನಾವು ಅವಲೋಕಿಸಿದಾಗ ಯಾವುದಿದೆ? ವ್ಯರ್ಥ ಮತ್ತು ನಕಾರಾತ್ಮಕ ವಿಚಾರಗಳು. ವ್ಯರ್ಥ ಮತ್ತು ನಕಾರಾತ್ಮಕ ವಿಚಾರಗಳನ್ನು ಮಾಡಿ ಮಾಡಿ ಮನಸ್ಸು ವೀಕ್ ಆಗಿದೆ. ವೀಕ್ ಆಗಿರುವಂತಹ ಮನಸ್ಸಿಗೆ ಸಣ್ಣ ಪುಟ್ಟ ವಿಚಾರಗಳು ಕೂಡ ಭಾರ ಆಗ್ತವೆ. ಈಗ ಆರಾಮಿರುವಂತಹ ವ್ಯಕ್ತಿಗೆ 1 ಗ್ಲಾಸ್ ನೀರು ಕೊಡಪ್ಪ ಅಂತಂದ್ರೆ ಆಯ್ತು ಅಂತ ತಂದ್ಕೊಡ್ತಾನೆ, ಮತ್ತೇನ್ ಬೇಕು ಹೇಳ್ರಿ ಅಂತ ಕೇಳ್ತಾನೆ. ಆರಾಮಿಲ್ಲದೆ ಇರುವಂತ, ವೀಕ್ ಇರುವಂತ ವ್ಯಕ್ತಿಗೆ 1 ಗ್ಲಾಸ್ ನೀರು ಕೊಡು ಅಂತಂದ್ರೆ ಅವನಿಗೆ ಕೂತವ್ರಿಗೆ ಹೇಳೋದು ಕಷ್ಟ. ಏನ್ ಕಷ್ಟ ಕೊಡ್ತಾರೆ ನನಗೆ ಇರೋಕ್ಕಿಂತ ಇತ್ತು, ಸತ್ತಿದ್ರೆ ಚಲೋ ಇತ್ತು, ಎಷ್ಟು ಕಷ್ಟ ಕೊಡ್ತಾರೆ ಅಂತ. ಎರಡೂ ಕೆಲಸ ಒಂದೇ. ಸಶಕ್ತ ಇರುವಂಥವನಿಗೆ ಸಹಜ ಅನಿಸ್ತದೆ, ವೀಕ್ ಆಗಿರುವಂಥವನಿಗೆ ಕಠಿಣ ಅನಿಸ್ತದೆ. ಹಾಗೆ ಇವತ್ತಿನ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಂದು ಮಾತುಗಳು ಇವತ್ತು ಭಾರ ಅನಿಸ್ತವೆ. ಸಣ್ಣ ಪುಟ್ಟ ವಿಚಾರಗಳಿಗೆ ದ್ವಂದ್ವದಲ್ಲಿ ಬರ್ತಾನೆ, ಮಾನಸಿಕ ಆಗ್ತದೆ, ಖಿನ್ನತೆ ಬರ್ತಾನೆ, ಭಯ ಆಗ್ತದೆ, ಚಿಂತೆ ಆಗ್ತದೆ. ಈ ಎಲ್ಲವೂ ಕಾರಣಗಳಿಂದ ರೋಗ ಬರ್ತದೆ. ಅನೇಕ ರೂಪದಿಂದ ವ್ಯಕ್ತಿ ನಿತ್ಯದ ಜೀವನದಲ್ಲಿ ಕಷ್ಟ, ನೋವು, ತೊಂದರೆ ಅನುಭವ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಮಾನಸಿಕವಾಗಿ ನಾವು ಸಶಕ್ತರಾಗಬೇಕು ಅಂತಂದ್ರೆ ನಮಗೆ ಧ್ಯಾನದ ಅವಶ್ಯಕತೆ ಬಹಳಷ್ಟಿದೆ. ಈಗ ಪ್ರತಿನಿತ್ಯವೂ ನಿತ್ಯದ ಜೀವನದಲ್ಲಿ ಊಟದ ಈ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಅವಶ್ಯಕತೆ ಮನಸ್ಸಿಗೆ ಧ್ಯಾನದ ಅವಶ್ಯಕತೆ ಇದೆ. ಹೀಗೆ ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ಡಾಕ್ಟರು ಸಜೆಸ್ಟ್ ಮಾಡ್ತಾರೆ, ಆರೋಗ್ಯದಿಂದ ಇರಬೇಕು ಅಂತಂದ್ರೆ ಪೌಷ್ಟಿಕ ಆಹಾರವನ್ನು ತಗೊಳ್ರಿ, ಎಕ್ಸರ್ಸೈಸ್ ಮಾಡ್ರಿ, ರೆಸ್ಟ್ ಮಾಡ್ರಿ ಅಂತ ಹೇಳ್ತಾರೆ. ಈ ದೇಹದ ಆರೋಗ್ಯಕ್ಕೆ ಆ ಆಹಾರ, ಎಕ್ಸರ್ಸೈಸ್, ರೆಸ್ಟ್ ಹೇಗೆ ಅವಶ್ಯಕತೆ ಇದೆ, ಹಾಗೆ ಮನಸ್ಸಿನ ಆರೋಗ್ಯಕ್ಕೂ ಕೂಡ ಮನಸ್ಸಿಗೆ ಶ್ರೇಷ್ಠ ವಿಚಾರಗಳ ಚಿಂತನೆಯೇ ಊಟ. ಮನಸ್ಸಿಗೆ ಶ್ರೇಷ್ಠ ವಿಚಾರಗಳನ್ನು ಮನಸ್ಸಿಗೆ ಹಾಕುವುದೇ ಊಟ. ಯಾವ ಶ್ರೇಷ್ಠ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ ನಿತ್ಯವೂ ಅದನ್ನು ಚಿಂತನೆ ಮಾಡುವಂಥದ್ದೇ ಎಕ್ಸರ್ಸೈಸ್, ಹಾಗೂ ಮನಸ್ಸಿಗೆ ರೆಸ್ಟ್ ಕೊಡೋದೇ ಧ್ಯಾನ. ಇದು ಮನುಷ್ಯನ ಜೀವನದ ಅವಿಭಾಜ್ಯ ಅಂಗ ಆಗಿದೆ, ಆಗ್ಬೇಕಾಗಿದೆ. ಆ ಕೊರತೆ ಕಾರಣದಿಂದಲೇ ಅದನ್ನು ಅರಿತುಕೊಂಡು ನಮ್ಮ ರಾಷ್ಟ್ರ ಸಂಸ್ಥೆಯವರು, ಸಂಯುಕ್ತ ರಾಷ್ಟ್ರ ಸಂಘದವರು ಈ ಒಂದು ದಿನವನ್ನ
ವಿಶ್ವದ ಧ್ಯಾನದ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಆದ್ರಿಂದ ನಾವು ನೀವೆಲ್ಲ ಅರಿತುಕೊಳ್ಬೇಕಾಗಿದೆ, ಇವತ್ತು ಎಲ್ಲವೂ ಇದೆ, ಆದ್ರೆ ನೆಮ್ಮದಿ ಶಾಂತಿ ಇಲ್ಲ ಅಂತಂದ್ರೆ ಜೀವನಕ್ಕೆ ಏನ್ ಬೆಲೆ ಇದೆ? ಎಷ್ಟೋ ಜನ ಕೇಳ್ತೀವಿ, ಏನ್ ಮಾಡಿದ್ರೆ ಬೇಕಾದೆಲ್ಲ ಇದೆ, ಆದ್ರೆ ಶಾಂತಿನೇ ಇಲ್ಲ ಅಂತ. ಅದಕ್ಕೆ ಶಾಂತಿ ಬೇಕು ಅಂತಂದ್ರೆ ಹೊರಗಡೆ ಹುಡುಕಿದ್ರೆ, ಒಂದು ಅಂಗಡಿಯಲ್ಲಿ ಹೋಗಿ ತಗೊಂಡಿವಿ ಅಂದ್ರೆ, ಔಷಧಿಯಲ್ಲಿ ಅಂಗಡಿಯಲ್ಲಿ ಕೇಳಿದೀವಿ ಅಂದ್ರೆ ಆ ಶಾಂತಿ ಸಿಗುವಂಥದ್ದಲ್ಲ. ಆ ಶಾಂತಿ ನಮ್ಮ ಒಳಗಡೆನೇ ಇದೆ. ಅದನ್ನು ಅರಿತುಕೊಂಡು ಅನುಭವ ಮಾಡುವುದೇ ಧ್ಯಾನ. ಧ್ಯಾನ ಅಂತಂದ್ರೆ ನಮ್ಮ ಮನಸ್ಸು ಬುದ್ಧಿಯನ್ನ ಏಕಾಗ್ರ ಮಾಡಿ ಒಬ್ಬ ಭಗವಂತನಲ್ಲಿ ಏಕಾಗ್ರಗೊಳಿಸುವುದೇ ಧ್ಯಾನ. ಯಾವ ಶಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ, ಕಳ್ಕೊಂಡಿರುವಂತಹ ಶಕ್ತಿಯನ್ನ ಪುನಃ ಪ್ರಾಪ್ತಿ ಮಾಡಿಕೊಳ್ಳುವುದೇ ಧ್ಯಾನ. ಇವತ್ತು ಕಳ್ಕೊಂಡಿರೋದೇನು? ಎಲ್ಲರಿಗೂ ಕೇಳ್ತೀವಿ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ. ಇಲ್ಲ ಅಂತೀವಿ ಅಂತಂದ್ರೆ ಅದು ನಮ್ಮ ಹತ್ರ ಇತ್ತು, ಆದ್ರೆ ಈಗ ಕಳ್ಕೊಂಡಿದ್ದೀವಿ. ಹೇಗೆ ಒಂದು ವಸ್ತು ಕಳ್ಕೊಂಡಿದ್ದೀವಿ ಅಂತ ಎಲ್ಲಷ್ಟು ಮರ್ತಿರ್ತೀವಿ, ಆದ್ರೆ ಅದು ಎಲ್ಲಿದೆ ಅಂತ ಮರ್ತಿದ್ದ ಕಾರಣದಿಂದ ಎಲ್ಲ ಕಡೆ ಹುಡುಗಾಡ್ತೀವಿ. ಮತ್ತೆ ಪಾಕೆಟ್ ಒಳಗೆ ಕೈ ಹಾಕೊಳ್ಳೋದ್ರೊಳಗೆ ಅಕ್ಕಿ ಪಾಕೆಟ್ ಒಳಗೆ ಇರ್ತದೆ, ಅಯ್ಯೋ ಇಲ್ಲೇ ಇಟ್ಕೊಂಡಿದ್ದೆ, ನಾನು ಮರ್ತು ಬಿಟ್ಟಿದ್ದೆ, ಇಷ್ಟೆಲ್ಲ ಹುಡುಕಾಡಿದೆ ಅಂತ ಹೇಳ್ತೀವಿ. ಹಾಗೆ ಶಾಂತಿನೂ ಕೂಡ ನಾವು ಹೊರಗಡೆ ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ, ಸಾಧನಗಳಲ್ಲಿ, ಸ್ಥಾನಗಳಲ್ಲಿ ಹುಡುಕ್ತಾ ಇದ್ದೀವಿ. ಅದು ಹೊರಗಡೆ ಎಲ್ಲೋ ಸಿಗುವಂತಹದ್ದಲ್ಲ, ನಮ್ಮ ಒಳಗಡೆನೆ ಇದೆ. ಇದನ್ನು ಅರಿತುಕೊಂಡು ನಾವು ಅನುಭವ ಮಾಡಬೇಕಾಗಿದೆ. ಅದಕ್ಕೆ ನಾವು ಇವತ್ತಿನ ದಿನ ಕೆಲವು ನಿಮಿಷಗಳಲ್ಲಿ ತಮಗೆ ಪರಿಚಯಿಸಬೇಕು ಅಂತ ಇಚ್ಛೆ ಪಡ್ತೇನೆ. ಶಾಂತಿ ಎಲ್ಲಿದೆ ಅಂದ್ರೆ ನಮ್ಮ ಒಳಗಡೆನೆ ಇದೆ. ಈ ಕಣ್ಣಿಗೆ ಕಾಣುವಂತಹ ದೇಹದ ಒಳಗಡೆ ಒಂದು ಚೈತನ್ಯ ಶಕ್ತಿ ಇದೆ. ಆ ಚೈತನ್ಯ ಶಕ್ತಿಗೆ ಸೋಲ್, ಆತ್ಮ ಅಂತ ಹೇಳ್ತೀವಿ. ಆ ಚೈತನ್ಯ ಶಕ್ತಿ ಆತ್ಮನ ಮೂಲ ಗುಣಗಳು ಅಂತಂದ್ರೆ ಶಾಂತಿ, ಪ್ರೀತಿ, ಆನಂದ, ಸುಖ, ಜ್ಞಾನ, ಪವಿತ್ರತೆ, ಶಕ್ತಿ. ಈ 7 ಗುಣಗಳು ಆತ್ಮನ ಗುಣಗಳು. ಆ 7 ಗುಣಗಳಿಗೆ ಸತೋ ಗುಣಗಳು ಅಂತ ಹೇಳ್ತೀವಿ. ಆ ಸತೋ ಗುಣ ಇರುವಂತಹ ಆತ್ಮನನ್ನ ನಾವು ಮರೆತು ಈ ದೇಹನೇ ನಾನು ಅಂತ ತಿಳ್ಕೊಂಡಿದ್ದೀವಿ. ತಾವು ಯಾರು ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಏನ್ ಹೇಳ್ತೀವಿ? ನಾವು ಲಾಯರ್ ಇದ್ದೀವಿ, ಡಾಕ್ಟರ್ ಇದ್ದೀವಿ, ವಕೀಲ್ ಇದ್ದೀವಿ ಅಂತ ಹೇಳ್ತೀವಿ. ಅಥವಾ ಸ್ತ್ರೀ ಇದ್ದೇನೆ, ಪುರುಷ ಇದ್ದೇನೆ, ಮಗು ಇದ್ದೇನೆ, ಪ್ರೌಢ ಇದ್ದೇನೆ, ಇದೇ ಪರಿಚಯ ಕೊಡ್ತೀವಿ. ಈ ದೇಹದ ಪರಿಚಯ ಕೊಡ್ತೀವಿ. ಈ ದೇಹದ ಒಳಗಡೆ ಒಂದು ಚೈತನ್ಯ ಶಕ್ತಿ ಇದೆ. ಆ ಚೈತನ್ಯ ಶಕ್ತಿಗೆ ಆತ್ಮ ಅಂತ ಹೇಳ್ತೀವಿ. ಆತ್ಮದ ಗುಣಗಳು ಎಲ್ಲ ಶ್ರೇಷ್ಠ ಗುಣಗಳಿದಾವೆ. ಆ ಗುಣಗಳನ್ನ ಅರಿತು ಅನುಭವ ಮಾಡುವಂಥದ್ದೇ ಅಧ್ಯಾತ್ಮ. ಆತ್ಮದ ಅರಿವು ಮಾಡಿಕೊಂಡು ಅನುಭವ ಮಾಡೋದೇ ಅಧ್ಯಾತ್ಮ. ಎಷ್ಟು ನಾವು ಇದನ್ನ ಅನುಭವ ಮಾಡ್ತೀವಿ, ಮಾಡಬೇಕು ಅಂತಂದ್ರೆ ಧ್ಯಾನದ ಅವಶ್ಯಕತೆ ಇದೆ. ಯಾವಾಗ ಧ್ಯಾನ ಮಾಡ್ತೀವಿ, ಇವಾಗ ಆತ್ಮದ ಅನುಭವ ಮಾಡ್ತೀವಿ. ಹಾಗೂ ನಾವೆಲ್ಲ ಆತ್ಮಗಳ ತಂದೆ ಒಬ್ಬ ಇದ್ದಾರೆ. ಆ ಒಬ್ಬನಿಗೆ ಒಬ್ರು ಶಿವ ಅಂತೀವಿ, ಒಬ್ರು ಅಲ್ಲ ಅಂತೀವಿ, ಒಬ್ರು ಗಾಡ್ ಅಂತೀವಿ. ಸುಪ್ರೀಂ ಅಥಾರಿಟಿ, ಹೈಯರ್ ಪವರ್ ಯಾವ್ದಿದೆಯೋ ಆ ಒಂದು ಶಕ್ತಿಗೆ ನಮ್ಗೆ ಯಾವ್ದು ಬೇಕೋ ಆ ಮನಸ್ಸಿನಿಂದ ಅರಿಯೋಣ. ಆ ಶಕ್ತಿನೇ ನಮ್ಗೆ ಎಲ್ಲವನ್ನು ಕೊಡುವಂಥದ್ದು. ಈಗ ಯಾವ ರೀತಿ ನೀರು ಬೇಕು ಅಂತಂದ್ರೆ ನೀರು ಎಲ್ಲಿ ಸಿಗ್ತದೆ ಅಲ್ಲಿ ಹೋಗ್ತೀವಿ, ಹಾಲು ಬೇಕು ಅಂದ್ರೆ ಹಾಲು ಎಲ್ಲಿ ಸಿಗ್ತದೆ ಅಲ್ಲಿ ಹೋಗ್ತೀವಿ. ಅದೇ ನಾವು ಪಡೆದುಕೊಂಡಿರುವಂತಹ ಶಾಂತಿ ಶಕ್ತಿಯನ್ನು ಪಡೆದುಕೊಳ್ಳಬೇಕು ಅಂದ್ರೆ ಅದು ಆ ಸುಪ್ರೀಂ ಅಥಾರಿಟಿ, ಸರ್ವ ಗುಣಗಳ ಸಾಗರ, ಸರ್ವಶಕ್ತಿವಂತ, ಸರ್ವಶಕ್ತ, ಸರ್ವಶ್ರೇಷ್ಠ ಅಂತ ಯಾರಿಗೆ ಹೇಳ್ತೀವಿ ಆ ಭಗವಂತನಲ್ಲಿ ಮಾತ್ರ ಇದೆ. ಆ ಪರಮಾತ್ಮನ ಜೊತೆಗೆ ನಾವು ಮನಸ್ಸು ಬುದ್ಧಿಯನ್ನು ಜೋಡಿಸುವುದಕ್ಕೆ ಯೋಗ ಅಂತ ಹೇಳ್ತೀವಿ. ಯೋಗ ವಿಯೋಗ. ವಿಯೋಗ ಅಂದ್ರೆ ದೂರ ಆಗುವುದು, ಯೋಗ ಅಂದ್ರೆ ಕೂಡುವುದು. ಸಾಮಾನ್ಯವಾಗಿ ನಾವೆಲ್ಲ ಏನ್ ತಿಳ್ಕೊಂಡಿದ್ದೀವಿ? ಯೋಗ ಅಂದ್ರೆ ಅಂಗಾಂಗಗಳ ಸದೃಢತೆಗಾಗಿ ಮಾಡುವಂತಹ ಆಸನಗಳಿಗೆ ಮಾತ್ರ ಯೋಗ ಅಂತ ಹೇಳ್ತೀವಿ. ಇದು ರಾಜ ಯೋಗ ಅಂತ ಹೇಳಾಗ್ತದೆ. ಅರ್ಥಾತ್ ನಮ್ಮ ಇಂದ್ರಿಯಗಳ ಮೇಲೆ ರಾಜ ಆಗುವಂತಹ ಯೋಗ ಆತ್ಮ ಪರಮಾತ್ಮನ ಮಿಲನ ಅಂತ ಹೇಳಾಗ್ತದೆ. ಸಕಾರಾತ್ಮಕ ಚಿಂತನೆಯ ವಿಧಿಗೆ ಯೋಗ ಅಥವಾ ಧ್ಯಾನ ಅಂತ ಹೇಳಾಗ್ತದೆ. ಎಷ್ಟೆಷ್ಟು ನಾವು ಸಕಾರಾತ್ಮಕ ಚಿಂತನೆಯನ್ನು ಮಾಡ್ತೀವಿ ಅಷ್ಟು ನಮ್ಮ ಮಾನಸಿಕ ಒತ್ತಡಗಳು ದೂರ ಆಗ್ತವೆ. ಎಷ್ಟೆಷ್ಟು ಸಕಾರಾತ್ಮಕ ಚಿಂತನೆ ಮಾಡ್ತೀವಿ ಅಥವಾ ಧ್ಯಾನ ಮಾಡ್ತೀವಿ, ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸು ಬುದ್ಧಿ ಸಂಸ್ಕಾರಗಳು ದಿವ್ಯ ಆಗ್ತವೆ. ಎಷ್ಟೆಷ್ಟು ನಾವು ಪರಮಾತ್ಮನ ನೆನಪು ಮಾಡುವಂತಹ ಅರ್ಥಾತ್ ಧ್ಯಾನದ ಅಭ್ಯಾಸ ಮಾಡ್ತೀವಿ ಅಷ್ಟು ನಮ್ಮ ಮನೋಬಲ ವೃದ್ಧಿಸ್ತದೆ. ಇವತ್ತು ಮನೋಬಲದ ಕೊರತೆಯಿಂದ ಎಂತಹ ವಿದ್ಯಾ ಬುದ್ಧಿ ಅಧಿಕಾರ ಅಂತಸ್ತು ಎಲ್ಲ ಕೊಡುವಂತಹ ವ್ಯಕ್ತಿ ಒಂದು ಕ್ಷಣದ ನಿರ್ಣಯ ತಪ್ಪು ತೆಗೆದುಕೊಂಡಾಗ
ಸುಸೈಡ್ ಮಾಡ್ಕೊಳ್ತಾರೆ. ಇವತ್ತು ನೋಡ್ತೀವಿ, ಅಲ್ಲಿ ಬುದ್ಧಿ ಇಲ್ಲ ಅಂತಿಲ್ಲ, ವಿದ್ಯೆ ಇಲ್ಲ ಅಂತಿಲ್ಲ, ಅಧಿಕಾರ ಇಲ್ಲ ಅಂತಿಲ್ಲ, ಸಣ್ಣ ವಿಚಾರಗಳಿಗೆ ದ್ವಂದ್ವದಲ್ಲಿ ಬಂದು ಸಣ್ಣ ವಿಚಾರಗಳ ನಿರ್ಣಯ ಸರಿಯಾಗಿ ತಗೊಳ್ಳೋದಕ್ಕೆ ಆಗದೇ ಇರೋ ಕಾರಣದಿಂದ ಸುಸೈಡ್ ಆಗ್ತವೆ, ಬಡದಾಟ ಆಗ್ತವೆ, ಕೊಲೆ ನೋವು ಆಗ್ತವೆ. ಇವತ್ತು ಸಮಾಜದಲ್ಲಿ ಅನುಭವ ಮಾಡ್ತಾ ಇದ್ದೀವಿ. ಕಾರಣ ಏನು ಅಂತಂದ್ರೆ ಮನೋಬಲದ ಕೊರತೆ. ಪ್ರತಿನಿತ್ಯವೂ ನಾವು ಧ್ಯಾನದ ಅಭ್ಯಾಸ ಮಾಡ್ತಾ ಇದ್ದಾಗ ನಮ್ಮ ಮನೋಬಲ ವೃದ್ಧಿಸ್ತದೆ. ಹಾಗೂ ಎಷ್ಟೆಷ್ಟು ನಾವು ಮೆಡಿಟೇಷನ್ ಮಾಡ್ತೀವಿ, ಮೆಡಿಟೇಷನ್ ಮಾಡಿದಷ್ಟು ನಮ್ಮ ವ್ಯವಹಾರಗಳಲ್ಲಿ ಮಧುರತೆ ಬರ್ತದೆ, ಸಾಮರಸ್ಯ ಸೌಹಾರ್ದತೆ ಅನ್ನುವಂಥದ್ದು ಬೆಳೀತದೆ. ಇವತ್ತು ನೋಡ್ತೇವೆ, ಸಣ್ಣ ವಿಚಾರಕ್ಕೆ ಬರೀ ಒಂದು ಬಸ್ಸಲ್ಲಿ ಹೋಗ್ತಿರ್ತೀವಿ, ಟಿಕೆಟ್ ಕೊಡು ಅಂತೀವಿ, ತಗೋ ಅಂತ ಕಂಡಕ್ಟರ್ ಕೇಳ್ತಾರೆ, ತಗೊಳ್ಳೋರು ಏನ್ ಮಾಡ್ತಾರೆ, ತಗೊಳ್ಳೋದಿಲ್ಲ, ಎಷ್ಟೊತ್ತಾಗ್ತದೆ, ತಗೋತೀವಲ್ಲ ನೀನ್ ಬಂದಿ ಅಂತ ಏನ್ ಮಾಡ್ತಾರೆ, ಅವನ ಜೊತೆ ಜಗಳ ಕಾಯ್ತಾರೆ. ಅಂದ್ರೆ ಸಣ್ಣ ವಿಚಾರ, ಕಾಯಿಪಲ್ಲೆ ತಗೊಳಕ್ ಹೋಗುದ್ರಲ್ಲಿ ಸ್ವಲ್ಪ ವಿಚಾರದೊಳಗೆ ಜಗಳ ಗದ್ದ ಅಂತ ಸಣ್ಣ ಸಣ್ಣ ವಿಚಾರಗಳನ್ನ ಸಮಾಜದಲ್ಲಿ ನೋಡ್ತಿದ್ದೀವಿ. ಇದಕ್ಕೆ ಕಾರಣ ಏನು ಅಂತಂದ್ರೆ ಪರಸ್ಪರ ಒಬ್ಬರು ಇನ್ನೊಬ್ಬರಲ್ಲಿ ಸಹನೆ ತಾಳ್ಮೆ ಅನ್ನುವಂಥದ್ದು ಕಳ್ಕೊಬಿಟ್ಟಿದ್ದೀವಿ. ಎಷ್ಟೆಷ್ಟು ಮೆಡಿಟೇಷನ್ ಮಾಡ್ತೀವಿ ಅಷ್ಟು ನಮ್ಮಲ್ಲಿ ಸಹನೆ ಅನ್ನುವಂಥದ್ದು ಬರ್ತದೆ. ಹಾಗೂ ಅನೇಕ ರೂಪದ ಸಶಕ್ತತೆಯನ್ನು ನಾವು ಪಡೆದುಕೊಳ್ತೀವಿ. ನಮ್ಮಲ್ಲಿರುವಂತಹ ನಕಾರಾತ್ಮಕತೆ ದೂರ ಆಗ್ತದೆ, ನಮ್ಮಲ್ಲಿರುವಂತಹ ವೀಕ್ನೆಸ್ಗಳು ದೂರ ಆಗ್ತವೆ. ಆದ್ರಿಂದ ನಾವು ಪರಮಾತ್ಮನನ್ನ ನೆನಪು ಮಾಡೋದು ಅರ್ಥ ಆಗ್ತದೆ. ಧ್ಯಾನ ಮಾಡುವಂತಹ ಅವಶ್ಯಕತೆ ಇದೆ. ಆ ಧ್ಯಾನದ ವಿಧಿಯನ್ನು ತಿಳಿದು ನಿತ್ಯದ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಅದಕ್ಕೆ ಈ ಸಮಯ ಬಹಳಷ್ಟು ಅವಶ್ಯಕತೆ ಇದೆ ಅನ್ನೋದನ್ನ ಅರಿತೇನೆ ಇಡೀ ವಿಶ್ವನೇ ಇದಕ್ಕೆ ಜಾಗೃತರಾಗಿ ಇವತ್ತಿನ ದಿನವನ್ನ ವಿಶ್ವ ಧ್ಯಾನದ ದಿನ ಅಂತ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ದೃಢ ಸಂಕಲ್ಪ ಮಾಡೋಣ. ನಾವು ಇಡೀ ದಿನದಲ್ಲಿ ಒಂದು ಅರ್ಧ ಗಂಟೆ ಆದ್ರೂ ಮೆಡಿಟೇಷನ್ ಮಾಡೋದಕ್ಕಾಗಿ ಸಮಯವನ್ನ ಕೊಡೋಣ. 24 ಗಂಟೆ ಭಗವಂತ ನಮಗೆ ಕೊಟ್ಟಾರೆ. ಒಂದು ಯಾವ ರೀತಿ ಬ್ಯಾಟ್ರಿ ಚಾರ್ಜ್ ಮಾಡಿದೀವಿ ಅಂದ್ರೆ ಮೊಬೈಲ್ ಕೆಲಸ ಮಾಡ್ತದೆ, ಚಾರ್ಜ್ ಮಾಡಿಲ್ಲ ಅಂತಂದ್ರೆ ಕೆಲಸ ಮಾಡೋದಿಲ್ಲ. ಹಾಗೆ ಇಡೀ ದಿನದಲ್ಲಿ ಒಂದು ಅರ್ಧ ಗಂಟೆ ನಮ್ಮ ಮನಸ್ಸು ಬುದ್ಧಿಯನ್ನ ಚಾರ್ಜ್ ಮಾಡ್ಕೊಳ್ಬೇಕಾಗಿದೆ. ಎಷ್ಟೆಷ್ಟು ನಾವು ಮನಸ್ಸು ಬುದ್ಧಿಯನ್ನು ಚಾರ್ಜ್ ಮಾಡ್ಕೊಳ್ತೀವಿ ಅಷ್ಟು ಇಡೀ ದಿನದ ಕೆಲಸಗಳು, ವ್ಯವಹಾರಗಳು, ನಮ್ಮ ಜೀವನನೇ ಸುಂದರ ಮತ್ತು ಸುಖಮಯ ಆಗುವುದಕ್ಕೆ ಈ ಒಂದು ಧ್ಯಾನವೇ ಆಧಾರ. ಆದ್ರಿಂದ ಆತ್ಮೀಯರೇ, ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ಈಗ ಗೊತ್ತಾಗೋದಿಲ್ಲ, ಎಂಗೇಜ್ ಇರ್ತದೆ, ಆದ್ರೆ ಈಗ ಕ್ಷಣಕ್ಕೂ ಖಿನ್ನತೆಗೆ ಒಳಗಾಗ್ತೀವಿ. ಇವತ್ತು ನೋಡ್ತೀವಿ, ಒಬ್ರೊಬ್ರು ಪ್ರೀತಿ ಮಾಡ್ತಾರೆ, ಇವತ್ತು ನಾಳೆ ಮದುವೆ ಆಗ್ತದೆ, ನಾಳೆ ಡೈವರ್ಸ್ ಆಗ್ತದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಸಹನೆ, ತಾಳ್ಮೆ, ಶಾಂತಿಯ ಕೊರತೆ. ಮನೆಯೊಳಗಡೆ ನೋಡ್ತೀವಿ, ಸಣ್ಣ ಮಕ್ಕಳಿದ್ದಾರೆ, ನಮ್ಮ ಮಕ್ಕಳು ಮಾತೆ ಕೇಳೋದಿಲ್ಲ ಅಂತ ಹೇಳ್ತಾರೆ, ಹಿರಿಯರಿಗೆ ಗೌರವ ಕೊಡೋದಿಲ್ಲ ಅಂತ ನಾವು ಕೇಳ್ತೀವಿ, ಗುರುಗಳಿಗೆ ಗೌರವ ಕೊಡೋದಿಲ್ಲ ಅಂತ ಕೇಳ್ತೀವಿ. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ನಮ್ಮಲ್ಲಿರುವಂತಹ ಶ್ರೇಷ್ಠ ಶಕ್ತಿಯನ್ನ ಕಳ್ಕೊಂಡಿದ್ದೀವಿ. ಪುನಃ ಅದನ್ನು ನಾವು ಪಡೆದುಕೊಳ್ಬೇಕು ಅಂತಂದ್ರೆ ಈ ಒಂದು ಧ್ಯಾನದ ಅವಶ್ಯಕತೆ ಬಹಳಷ್ಟಿದೆ. ಆದ್ರಿಂದ ನಾನು ಧ್ಯಾನ ಹೇಗೆ ಮಾಡಬೇಕು ಅನ್ನೋದನ್ನ ತಮಗೆ ಪ್ರಾಕ್ಟೀಸ್ ಮಾಡಿಸೋದಕ್ಕೆ ಇಚ್ಛೆ ಪಡ್ತೀನಿ. ಮೊದಲು ನಾವು ಧ್ಯಾನ ಮಾಡಬೇಕು ಅಂದ್ರೆ ನಾನೊಂದು ಚೈತನ್ಯ ಶಕ್ತಿಯ ಆತ್ಮ ಭ್ರುಕುಟಿಯ ಮಧ್ಯದಲ್ಲಿದ್ದೇನೆ. ಯಾವ ರೀತಿ ಡ್ರೈವರ್ ಗಾಡಿಯೊಳಗೆ ಮುಂದೆ ಕೂತ್ಕೊಂಡು ಗಾಡಿ ನಡೆಸ್ತಾನೋ ಹಾಗೆ ಚೈತನ್ಯ ಶಕ್ತಿಯ ಆತ್ಮನೂ ಕೂಡ ನಮ್ಮ ಮೆದುಳಿನ ಮಧ್ಯದಲ್ಲಿದ್ದು ಈ ದೇಹವನ್ನು ನಡೆಸುವಂತಹ, ನಿಯಂತ್ರಣ ಮಾಡುವಂತಹ ಶಕ್ತಿ ಇದೆ. ಅದಕ್ಕೆ ಚೈತನ್ಯ ಶಕ್ತಿ ಆತ್ಮ ಅಂತ ಹೇಳ್ತೀವಿ. ಈ ಆತ್ಮ ಇದ್ದಾಗನೇ ಈ ದೇಹ ಇದೆ. ಆತ್ಮ ಇಲ್ಲ ಅಂತಂದ್ರೆ, ಆತ್ಮ ಹೊರಟು ಹೋಯ್ತು ಅಂತಂದ್ರೆ ಇದಕ್ಕೆ ಬರೀ ದೇಹ ಅಂತ ಹೇಳ್ತೀವಿ, ಬಾಡಿ ಅಂತ ಹೇಳ್ತೀವಿ, ಶವ ಅಂತ ಹೇಳ್ತೀವಿ. ಈ ಚೈತನ್ಯ ಶಕ್ತಿ ಇದ್ದಾಗನೇ ಈ ದೇಹಕ್ಕೆ ಬೆಲೆ. ಆದ್ರಿಂದ ನಾವು ಇದನ್ನೇ ತಿಳ್ಕೊಳ್ಬೇಕು. ನಾನು ಕೇವಲ ಮೂಳೆ ಮಾಂಸದ ಈ ಗೊಂಬೆ ಅಲ್ಲ, ಈ ಮೂಳೆ ಮಾಂಸದ ಗೊಂಬೆ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಆತ್ಮ ಪ್ರಾಣ ಇದ್ದೇನೆ ಅನ್ನೋದನ್ನ ಸ್ಮೃತಿ ಮಾಡ್ಕೊಳ್ಬೇಕು. ನಮ್ಮೆಲ್ಲರ ತಂದೆ ಪರಮೋಕ್ಷನಾಗಿರುವಂತವನು, ಪರಮಾತ್ಮನು ಕೂಡ ಪಾಯಿಂಟ್ ಆಫ್ ಲೈಟ್ ರೂಪದಲ್ಲಿದ್ದಾರೆ. ಆ ಪರಮಾತ್ಮನ ಗುಣಗಳು ಕೂಡ ಶಾಂತಿಯ ಸಾಗರ, ದಯಾ ಸಾಗರ, ಕರುಣಾ ಸಾಗರ, ಕ್ಷಮಾ ಸಾಗರ, ದುಃಖವನ್ನ ದೂರ ಮಾಡಿ ಸುಖವನ್ನ ಕೊಡುವಂತವನು ಅಂತ ಪರಮಾತ್ಮನ ಗುಣಗಳನ್ನ ಮಹಿಮೆ ಮಾಡ್ತೀವಿ. ಈಗ ಎಲ್ಲರೂ ಸರಿಯಾಗಿ ಕೂತ್ಕೊಳ್ರಿ, 2 ನಿಮಿಷ ಕಣ್ಣು ಮುಚ್ಕೊಳ್ರಿ. ನಾನು ಯಾವ ರೀತಿ ಹೇಳ್ತೀನಿ ಅದೇ ರೀತಿ ಅನುಭವ ಮಾಡಬೇಕು. ತಮ್ಮ ಬಾಯಿಂದ ಹೇಳ್ಬಿಡ್ರಿ, ನಾನು ಯಾವ ರೀತಿ ಹೇಳ್ತೇನೆ ಅದೇ ರೀತಿ ಅನುಭವ ಮಾಡಿ.
ನಾನಂತೂ ಚೈತನ್ಯ ಶಕ್ತಿಯ ಆತ್ಮನಾಗಿದ್ದೇನೆ. ಹೇಳ್ಬೇಡ್ರಿ, ಮನಸ್ಸಿನಿಂದ ಅನುಭವ ಮಾಡ್ಕೊಡ್ರಿ. ನಾನು ಹೇಳ್ತೀನಿ, ಅದನ್ನೇ ವಿಜುವಲೈಸೇಷನ್ ಮಾಡ್ಕೊಡ್ರಿ, ಮನಸ್ಸಿನಿಂದ ಅನುಭವ ಮಾಡಿ. ನಾನಂತೂ ಆತ್ಮ ಹಣೆಯ ಮಧ್ಯದಲ್ಲಿ ಬೆಳಗ್ತಾ ಇರುವಂತಹ ಪ್ರಕಾಶಮಾನವಾದಂತಹ ಜ್ಯೋತಿಯಾಗಿದ್ದೇನೆ. ನನ್ನ ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ. ನಾನು ಆತ್ಮ ಆನಂದ ಸ್ವರೂಪನಾಗಿದ್ದೇನೆ. ನಾನು ಆತ್ಮ ಪ್ರೇಮ ಸ್ವರೂಪನಾಗಿದ್ದೇನೆ. ನಾನು ಆತ್ಮ ಜ್ಞಾನ ಸ್ವರೂಪನಾಗಿದ್ದೇನೆ. ನನ್ನ ಆತ್ಮ ಪವಿತ್ರನಾಗಿದ್ದೇನೆ. ನನ್ನ ಆತ್ಮ ಶಕ್ತಿ ಸ್ವರೂಪನಾಗಿದ್ದೇನೆ. ನನ್ನ ಆತ್ಮ ಈ ದೇಹದ ಜಗತ್ತಿನಿಂದ ಭಿನ್ನವಾಗಿರುವಂತಹ ಸೂರ್ಯ, ಚಂದ್ರ, ನಕ್ಷತ್ರಗಳಿಗಿಂತಲೂ ಆಚೆ ಇರುವಂತಹ ಆರನೆಯ ಮಹಾತತ್ವ ಬ್ರಹ್ಮತತ್ವ ಪ್ರಕಾಶ ತತ್ವದ ನಿವಾಸಿಯಾಗಿದ್ದೇನೆ. ನನ್ನ ಆತ್ಮ ಈ ದೇಹದ ಜಗತ್ತಿನಿಂದ ಭಿನ್ನವಾಗಿ ಸಂಕಲ್ಪ ಮತ್ತು ಬುದ್ಧಿಯ ಮೂಲಕ ಈ ದೇಹದಿಂದ ಭಿನ್ನ ಒಂದು ಸೂಕ್ಷ್ಮ ನಕ್ಷತ್ರದ ರೂಪದಲ್ಲಿ ಪಕ್ಷಿಯಂತೆ ಹಾರ್ತಾ ನನ್ನ ಮನೆ ಶಾಂತಿಧಾಮ ಆರನೆಯ ಮಹಾತತ್ವಕ್ಕೆ ತಲುಪ್ತಾ ಇದ್ದೇನೆ. ನಾನು ಶಾಂತ ಸ್ವರೂಪ, ನನ್ನ ಮನೆಯು ಶಾಂತಿಯ ಧಾಮ, ನನ್ನ ತಂದೆಯು ಶಾಂತಿಯ ಸಾಗರ. ನಾನೀಗ ಶಾಂತಿಧಾಮದಲ್ಲಿರುವಂತಹ ಆರನೆಯ ಮಹಾತತ್ವ ಬ್ರಹ್ಮತತ್ವದಲ್ಲಿರುವಂತಹ ಪಾಯಿಂಟ್ ಆಫ್ ಲೈಟ್ ರೂಪದಲ್ಲಿರುವಂತಹ ಪರಮಾತ್ಮನ ಸಮ್ಮುಖದಲ್ಲಿದ್ದೇನೆ. ನಾನು ಬಿಂದು, ನನ್ನ ತಂದೆಯು ಬಿಂದು. ನಾನೀಗ ನನ್ನ ತಂದೆ ಸರ್ವಶಕ್ತಿವಂತನ ಸಮ್ಮುಖದಲ್ಲಿದ್ದೇನೆ. ಹೇ ತಂದೆಯೇ, ನಿನ್ನ ಪ್ರಕಾಶದ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇದ್ದಾವೆ. ನೀನು ಶಾಂತಿಯ ಸಾಗರ, ದಯಾ ಸಾಗರ, ಕರುಣಾ ಸಾಗರ, ಕ್ಷಮಾ ಸಾಗರ. ಈ ತಂದೆಯೇ, ನೀನು ತಂದೆ, ನಾನು ಕಂದನಾಗಿದ್ದೇನೆ. ನಿನ್ನಿಂದ ಎಲ್ಲ ಗುಣಗಳನ್ನು, ಶಕ್ತಿಗಳನ್ನು, ವರದಾನಗಳನ್ನು ಪಡೆದುಕೊಳ್ತಾ ಇದ್ದೇನೆ. ಈ ತಂದೆಯೇ, ನೀನು ಗುಣಗಳ ಸಾಗರ, ನೀನು ಶಕ್ತಿಗಳ ಸಾಗರ. ನಿನ್ನ ಗುಣಗಳನ್ನು, ನಿನ್ನ ಶಕ್ತಿಗಳನ್ನು ನಾನು ಪಡೆದುಕೊಳ್ತಾ ಇದ್ದೇನೆ. ನಾನು ಶಾಂತ ಸ್ವರೂಪನಾಗಿದ್ದೇನೆ. ನಾನು ನಿಶ್ಚಿಂತನಾಗಿದ್ದೇನೆ, ನಿರ್ಭಯ ಆಗಿದ್ದೇನೆ. ನನ್ನೆಲ್ಲ ಜವಾಬ್ದಾರಿ ನನ್ನ ತಂದೆಯ ಮೇಲಿದೆ. ನಾನು ಹಗುರಾಗಿದ್ದೇನೆ, ನಿಶ್ಚಿಂತನಾಗಿದ್ದೇನೆ, ನಿರ್ಭಯನಾಗಿದ್ದೇನೆ. ನನ್ನೆಲ್ಲ ಚಿಂತೆಗಳನ್ನು ಆ ಸರ್ವಶಕ್ತಿವಂತನಿಗೆ ಸಂಪೂರ್ಣ ಅರ್ಪಣೆ ಮಾಡ್ತಾ ಇದ್ದೇನೆ. ನಾನೊಂದು ಮಗು ಇದ್ದೇನೆ. ನನ್ನ ತಂದೆಯೂ ಇದ್ದಾರೆ, ಶಿಕ್ಷಕರು ಇದ್ದಾರೆ, ಸದ್ಗುರು ಇದ್ದಾರೆ. ಸರ್ವ ಸಂಬಂಧಿ ಆಗಿರುವಂತಹ ತಂದೆಗೆ ನನ್ನೆಲ್ಲ ಜವಾಬ್ದಾರಿಗಳನ್ನು ಅರ್ಪಿಸಿ ನಿಮಿತ್ತನಾಗಿ ನಿಶ್ಚಿಂತನಾಗಿ ನಾನು ಸರ್ವ ಕರ್ಮಗಳನ್ನು ಮಾಡ್ತೇನೆ. ನನ್ನ ಆತ್ಮ ಪರಮಧಾಮದಲ್ಲಿ ಪರಮಾತ್ಮನಿಂದ ಶಕ್ತಿಯನ್ನು ಪಡೆದು ಸೂಕ್ಷ್ಮ ನಕ್ಷತ್ರದ ರೂಪದಲ್ಲಿ ಮರಳಿ ಮತ್ತೆ ಆ ಶಾಂತಿ ಧಾಮದಿಂದ ಈ ಸಾಕಾರಿ ಜಗತ್ತಿಗೆ ಬಂದು ಈ ದೇಹ ರೂಪಿ ಬಟ್ಟೆಯನ್ನು ಧರಿಸಿ ನನಗೆ ಕೊಟ್ಟಂತಹ ಪಾತ್ರವನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿ ನನ್ನ ಪಾತ್ರವನ್ನು ಅಭಿನಯ ಮಾಡ್ತೇನೆ. ನಾನೊಂದು ಶಾಂತ ಸ್ವರೂಪಾತ್ಮ, ಪ್ರೇಮ ಸ್ವರೂಪಾತ್ಮ, ಆನಂದ ಸ್ವರೂಪಾತ್ಮ. ನಾನು ಶ್ರೇಷ್ಠ ಆತ್ಮ, ಮಹಾನ್ ಆತ್ಮ,
ಪರಮಾತ್ಮನು ಸಿಲೆಕ್ಟ್ ಮಾಡಿಕೊಂಡಿರುವಂತಹ ಯುನಿಕ್ ಆತ್ಮ ಇದ್ದೇನೆ. ಪರಮಾತ್ಮನು ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ವಿಶ್ವದ ಕಲ್ಯಾಣದ ಕಾರ್ಯಕ್ಕಾಗಿ ನಾನು ಈ ಭೂಮಿಯ ಮೇಲೆ ಅವತರಿಸಿದ್ದೇನೆ. ನಿಮಿತ್ತನಾಗಿ ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಮೂಲವಾದ ನನ್ನ ಲಕ್ಷ್ಯ ಆಗಿದೆ, ನಾನು ಶ್ರೇಷ್ಠ ಕರ್ಮವನ್ನು ಮಾಡಿ ವಿಶ್ವದ ಆತ್ಮಗಳಿಗೆ ಉಪಕಾರಿಯಾಗಿ ಪುಣ್ಯದ ಗಳಿಕೆ ಮಾಡಿಕೊಂಡು ಪುನಃ ಮತ್ತೆ ಇನ್ನೂ ಶ್ರೇಷ್ಠ ಕರ್ಮವನ್ನು ಮಾಡುವಂಥವನಾಗ್ತೇನೆ. ನಾನು ಪರಮಾತ್ಮನು ಆಯ್ಕೆ ಮಾಡಿಕೊಂಡಿರುವಂತಹ ಶ್ರೇಷ್ಠ ಆತ್ಮ, ಮಹಾನ್ ಆತ್ಮ, ಪುಣ್ಯಾತ್ಮನಾಗಿದ್ದೇನೆ. ಪರಮಾತ್ಮನಿಂದ ಪಡೆದಿರುವಂತಹ ಶಕ್ತಿಯನ್ನು ಈ ಗ್ಲೋಬ್ ಮೇಲಿರುವಂತಹ ಎಲ್ಲ ಆತ್ಮಗಳಿಗೂ ಶಾಂತಿಯ ಪ್ರಕಂಪನಗಳನ್ನು ಹರಡ್ತೇನೆ. ನಾನು ಶಾಂತ ಸ್ವರೂಪನಿದ್ದೇನೆ. ವಿಶ್ವದ ಎಲ್ಲ ಆತ್ಮಗಳಿಗೂ ಶಾಂತಿಯನ್ನೇ ಹರಡ್ತೇನೆ. ನಾನು ಶಾಂತ ಸ್ವರೂಪಾತ್ಮ, ಪ್ರೇಮ ಸ್ವರೂಪಾತ್ಮ, ಅನಂತ ಸ್ವರೂಪಾತ್ಮನಾಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನಂತರದಲ್ಲಿ ಈ ರೀತಿ ಪ್ರತಿನಿತ್ಯವೂ ತಮಗೆ ಬೆಳಿಗ್ಗೆ ಸಾಯಂಕಾಲ ಯಾವ ಸಮಯ ಸಿಗ್ತದೋ ಆ ಸಮಯದಲ್ಲಿ ಕೆಲವು ನಿಮಿಷಗಳಾದರೂ ಕೂಡ ಏಕಾಗ್ರತೆಯಿಂದ ಕುರಿತು ನಮ್ಮ ಮನಸ್ಸು ಬುದ್ಧಿಯನ್ನು ಭಗವಂತನ ಜೊತೆ ಜೋಡಿಸಿದಾಗ ನಾವು ಶಕ್ತಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಯಾವತ್ತಿಂತ ಮನೆಯಲ್ಲಿ ಎಲ್ಲರೂ ಶಾಂತಿಯಿಂದ ಕುತ್ಕೊಳ್ತೀರಿ, ಒಬ್ಬರೇ ಯಾರಾದರೂ ಡಿಸ್ಟರ್ಬ್ ಮಾಡಿದರೆ ಮನೆ ವಾತಾವರಣ ಎಲ್ಲವೂ ಏನಾಗ್ತದೆ, ಡಿಸ್ಟರ್ಬ್ ಆಗ್ತದೆ. ಹಾಗೆ ಒಂದು ಮನೆಯಲ್ಲಿ ಒಬ್ಬರು ಶಾಂತಿಯಿಂದಿದ್ರೆ ಆ ಶಾಂತಿಯ ಪ್ರಕಂಪನಗಳು ಮನೆಯಲ್ಲೆಲ್ಲ ಹರಡ್ತದೆ, ಶಾಂತಿಯ ನಿರ್ಮಾಣ ಆಗ್ತದೆ. ಹಾಗೆ ಮೆಡಿಟೇಷನ್ ಮಾಡೋದ್ರಿಂದ ನಾವು ಶಾಂತರಾಗಿರ್ತೀವಿ, ಹಾಗೂ ಸಮಾಜವನ್ನು ಕೂಡ ಶಾಂತಿಯಿಂದ ಮಾಡೋದಕ್ಕೆ, ನಿರ್ಮಾಣ ಮಾಡೋದಕ್ಕೆ ಅಥವಾ ಸಮಾಜದಲ್ಲಿ ಶಾಂತಿಯ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತಿನ ನಿರ್ಮಾಣ ಅಂತ ಹೇಳಾಗ್ತದೆ. ಈ ಒಂದು ಕಾರ್ಯವನ್ನು ಒಬ್ಬರಿಬ್ಬರು ಮಾಡೋದಕ್ಕೆ ಕಷ್ಟ, ಆದ್ರಿಂದ ಒಬ್ಬರಿಂದ ಎಲ್ಲರೂ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಆಗ್ತದೆ. ಎಲ್ಲರ ಸಂಘಟನೆಯಿಂದ, ಸರ್ವರ ಸಹಯೋಗದಿಂದ ಒಂದು ಸುಂದರ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ತಮ್ಮೆಲ್ಲರ ಒಂದೊಂದು ಬೆರಳಿನ ಸಹಯೋಗ ಬೇಕಾಗ್ತದೆ. ಒಂದು 2 ನಿಮಿಷ ಒಂದು ಕಥೆ ಹೇಳಿ ಮುಗಿಸ್ತೇನೆ. ಒಂದು ಕಾಡು ಒಳಗಡೆ ಬೆಂಕಿ ಹತ್ತಿತ್ತು. ಆ ಬೆಂಕಿ ಹತ್ತಿದ್ದನ್ನು ನೋಡ್ತಾ ಎಲ್ಲ ಕಾಡಿನಲ್ಲಿರುವಂಥ ಪಶು ಪಕ್ಷಿಗಳೆಲ್ಲ ದೂರ ನಿಂತ್ಕೊಂಡಿದ್ದು ಒಂದು ಸಣ್ಣ ಗುಬ್ಬಿ ಏನ್ ಮಾಡ್ತಿತ್ತು, ಚುಂಚಿಂದ ನೀರು ತಂದು ಆ ಬೆಂಕಿ ಹಾಕ್ತಿತ್ತು. ಆಕೆ ಎಲ್ಲ ಅದನ್ನ ನೋಡಿ ಎಲ್ಲಾ ಪ್ರಾಣಿ ಪಕ್ಷಿಗಳೆಲ್ಲ ನಿಂತ್ಕೊಂಡಿದ್ವಲ್ಲ, ಅವು ನಗುತ್ತಾ ಇತ್ತು. ಎಂತ ಹುಚ್ಚು ಗುಬ್ಬಿ ಒಂದ್ ಸಣ್ಣ ಹನಿ ತಂದು ನೀರು ಹಾಕಿದ್ರೆ ಬೆಂಕಿ ಆಗ್ತದೇನೋ ಅಂತ ವಿಚಾರ ಮಾಡ್ತಾ ಇತ್ತು. ಅದಕ್ಕೆ ಒಂದು ಪ್ರಾಣಿ ಹೋಗಿ ಪಕ್ಷಿಗೆ ಕೇಳ್ತು, ಏ ಗುಬ್ಬಿ, ನೀನ್ ನೀರ್ ತಂದು ಹಾಕ್ತಾ ಇದೆಯಲ್ಲ, ಈ ಬೆಂಕಿ ಆಗ್ತದೇನೋ ಅಂತ ಕೇಳ್ತು. ಆ ಗುಬ್ಬಿ ಹೇಳ್ತದೆ, ನಾನ್ ಹಾಕುವಂತ ಹನಿ ನೀರಿನಿಂದ ಬೆಂಕಿ ಆಗ್ಲಿಕ್ಕಿಲ್ಲ, ಆದರೆ ನಾನು ಈ ಬೆಂಕಿಯನ್ನ ಹತ್ತಿರೋದನ್ನ ನಿಂತು ನೋಡೋ ಲಿಸ್ಟಲ್ಲಿ ಬರೋದಿಲ್ಲ, ಆ ಬೆಂಕಿ ಆರಿಸೋ ಲಿಸ್ಟಲ್ಲಿ ಬರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಜಗತ್ತಿನಲ್ಲಿ ಅನೇಕ ರೂಪದ ಬೆಂಕಿ ಹೊತ್ತುಕೊಂಡಿದೆ. ಆ ಹೊತ್ತುಕೊಂಡಿರುವಂತಹ ಬೆಂಕಿಯನ್ನು ನಂದಿಸಬೇಕು ಅಂತಂದ್ರೆ ನಿಂತು ನೋಡೋ ಲಿಸ್ಟಲ್ಲಿ ಬರದೆ ಭಗವಂತ ನಮ್ಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಆ ಶಕ್ತಿಯಿಂದ ನಾವೆಲ್ಲರೂ ಸಹಯೋಗಿ ಆಗೋಣ ಅಂತ ತಮ್ಮಲ್ಲಿ ಕೇಳ್ಕೊಂಡು ಈ ಒಂದು ಅವಕಾಶವನ್ನು ಕೊಟ್ಟಿರುವಂತಹ ಅಷ್ಟು ಮಾಡಿ ಸರ್. ಈಗೆಲ್ಲ ಜೋಡಿಸ್ರೆ ಗಾಡಿ ಹೆಡ್ಲೈಟ್ ಹಚ್ಚೋದು ಮಾಡಿ ಸರ್. ಓಂ ಶಾಂತಿ, ಓಂ ಶಾಂತಿ, ಮಾಡಿ ಸರ್. ಹಂಗಾರೆ ಒಂದು 5 ನಿಮಿಷ ನಾವು ಮಾತಾಡ್ತೀವಿ. ಮಾಡಿ ಸರ್. ಸದ್ಗುಣತೆಗೆ ಅವಶ್ಯಕವಾದರೆ ಮನಸ್ಸು ಮತ್ತು ಬುದ್ಧಿಯನ್ನು ಸ್ಥಿರವಾಗಿರಬೇಕಾದರೆ ಧ್ಯಾನ ಅವಶ್ಯಕ ಎಂಬುದನ್ನು ಈ ವಿಶ್ವ ಧ್ಯಾನದ ಕುರಿತು ಅತ್ಯಂತ